ಆಸ್ಟ್ರೇಲಿಯಾ. ಈ ಹೆಸರು ಕೇಳ್ದ ತಕ್ಷಣ ನಮ್ಗೆಲ್ಲ ಏನ್ ನೆನ್ಪಾಗತ್ತೆ? ಆಹಾ, ವಿಶಾಲವಾದ ಭೂಮಿ, ಜಿಗಿಯೋ ಕಾಂಗರೂಗಳು, ದೊಡ್ಡ ದೊಡ್ಡ ಮೈದಾನಗಳು, ಅಲ್ವಾ? ಆದ್ರೆ ಈ ಸುಂದರ ಚಿತ್ರದ ಹಿಂದೆ ಒಂದು ದೊಡ್ಡ ಪ್ರಶ್ನೆ, ಒಂದು ಒಗಟು ಅಡಗಿದೆ. ಜಗತ್ತಿನ 6ನೇ ಅತಿದೊಡ್ಡ ದೇಶ ಇದು. ಆದ್ರೂ ಯಾಕಿಷ್ಟೊಂದ್ ಖಾಲಿಯಾಗಿದೆ? ಆಶ್ಚರ್ಯ ಆಗತ್ತೆ ಅಲ್ವಾ? ಬನ್ನಿ ಹಾಗಿದ್ರೆ ಈ ಒಗಟನ್ನ ಒಟ್ಟಿಗೆ ಬಿಡ್ಸೋಕೆ ಟ್ರೈ ಮಾಡೋಣ. ಯಾಕೆ ಈ ಖಂಡ ಇಷ್ಟೊಂದು ಖಾಲಿಯಾಗಿದೆ? ಇದರ ಹಿಂದಿನ ಕಾರಣಗಳೇನು? ಇದೇ ನೋಡಿ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ. ಸರಿ, ಮೊದಲಿದ್ರ ಸೈಜ್ ಬಗ್ಗೆನೇ ಮಾತಾಡೋಣ. ಎಷ್ಟಿದೆ ಗೊತ್ತಾ? 77 ಲಕ್ಷ ಚದರ ಕಿಲೋಮೀಟರ್. ಅಂದ್ರೆ ಸುಮ್ನೆ ಯೋಚನೆ ಮಾಡಿ, ನಮ್ಮ ಭಾರತ ದೇಶಕ್ಕಿಂತ 2 ಪಟ್ಟು ದೊಡ್ಡದು. ಹಬ್ಬಾ! ಆದ್ರೆ ಅಷ್ಟೊಂದು ದೊಡ್ಡ ದೇಶದಲ್ಲಿರೋ ಜನಸಂಖ್ಯೆ ಎಷ್ಟು ಗೊತ್ತಾ? ಕೇವಲ 26 ಮಿಲಿಯನ್, ಅಂದ್ರೆ 2,60,00,000 ಅಷ್ಟೇ. ಇದನ್ನ ಇನ್ನೊಂದ್ ರೀತಿ ಹೇಳ್ಬೇಕು ಅಂದ್ರೆ ನಮ್ಮ ಕರ್ನಾಟಕದ ಜನಸಂಖ್ಯೆಗಿಂತಾನೂ ಕಡಿಮೆ. ನಿಜವಾಗ್ಲೂ ನಂಬೋಕೆ ಕಷ್ಟ ಅಲ್ವಾ? ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ, ಪ್ರತಿಯೊಂದು ಚದರ ಕಿಲೋಮೀಟರ್ ಜಾಗದಲ್ಲಿ ಆವ್ರೇಜ್ ಆಗಿರೋದು ಕೇವಲ 3 ಜನ. ಜಸ್ಟ್ 3. ಇದು ಇಡೀ ಜಗತ್ತಲ್ಲೇ ಅತ್ಯಂತ ಕಡಿಮೆ ಜನಸಾಂದ್ರತೆ ಇರೋ ಜಾಗಗಳಲ್ಲಿ ಒಂದು. ಈ ಚಾರ್ಟ್ ನೋಡಿ, ಇದು ಇನ್ನಷ್ಟು ಶಾಕ್ ಕೊಡುತ್ತೆ. ಆಸ್ಟ್ರೇಲಿಯಾಗಿಂತ ಎಷ್ಟೋ ಸಣ್ಣದಿರೋ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಯುಕೆಯಲ್ಲಿ ಆಸ್ಟ್ರೇಲಿಯಾಗಿಂತ ಡಬಲ್ ಜನ ಇದ್ದಾರೆ. ಅಷ್ಟೇ ಯಾಕೆ, ಅಮೆರಿಕಾದ ಒಂದೇ ಒಂದು ಸ್ಟೇಟ್ ಟೆಕ್ಸಾಸ್, ಆ ಒಂದು ರಾಜ್ಯದ ಜನಸಂಖ್ಯೆ ಇಡೀ ಆಸ್ಟ್ರೇಲಿಯಾ ಖಂಡಕ್ಕಿಂತ ಜಾಸ್ತಿ ಇದೆ. ವಾವ್! ಹಾಗಿದ್ರೆ ಈ ವಿಚಿತ್ರ ಪರಿಸ್ಥಿತಿಗೆ ಕಾರಣವಾದ್ರೂ ಏನು? ಇದರ ಉತ್ತರ 2 ಭಾಗಗಳಲ್ಲಿದೆ. ಮೊದಲನೇ ಮತ್ತು ಬಹುಶಃ ಅತಿ ಮುಖ್ಯವಾದ ಕಾರಣ ಅಂದ್ರೆ ಆಸ್ಟ್ರೇಲಿಯಾದ ಜಿಯೋಗ್ರಫಿ, ಅಂದ್ರೆ ಅದರ ಭೌಗೋಳಿಕತೆ. ಈ ಚಾರ್ಟ್ ನೋಡಿದ ತಕ್ಷಣ ನಮಗೆ ಅರ್ಧ ಉತ್ತರ ಸಿಕ್ಬಿಡುತ್ತೆ. ನೋಡಿ, ಆಸ್ಟ್ರೇಲಿಯಾದ ಬಹುಪಾಲು ಜಾಗ ಏನಿದೆ ಅದು ಅಕ್ಷರಶಃ ಒಂದು ದೊಡ್ಡ ಕೆಂಪು ಬಿಸಿ ಬಿಸಿ ಮರುಭೂಮಿ, ಒಂದ್ ರೀತಿ ಬಂಜರು ಭೂಮಿ. ಇಲ್ಲಿ ಮನುಷ್ಯರು ಬದುಕೋದು ಅದು ಅಸಾಧ್ಯದ ಮಾತು. ಅಲ್ಲಿನ ಒಳನಾಡಿನ ಬಿಸಿಲು ಎಷ್ಟರ ಮಟ್ಟಿಗೆ ಘೋರವಾಗಿದೆ ಅಂದ್ರೆ ನೀವಲ್ಲಿ ಬದುಕೋಕೆ ಸಾಧ್ಯವೇ ಇಲ್ಲ ಅಂತಾನೆ ಹೇಳ್ತಾರೆ. ಈ ಒಂದೇ ಒಂದು ಮಾತು ಸಾಕು ಅಲ್ಲಿನ ಪರಿಸ್ಥಿತಿ ಎಷ್ಟು ಕಠಿಣವಾಗಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ. ಸರಿ, ಯಾಕೆ ಆಸ್ಟ್ರೇಲಿಯಾ ಇಷ್ಟೊಂದು ಡ್ರೈ ಆಗಿದೆ? ಇದಕ್ಕೆ 2 ಮೇನ್ ರೀಸನ್ಸ್ ಇವೆ. ಒಂದು, ದಕ್ಷಿಣದಲ್ಲಿರೋ ತಣ್ಣನೆ ಅಂಟಾರ್ಕ್ಟಿಕ್ ಸಾಗರ. ಅದು ಗಾಳಿಯಲ್ಲಿರೋ ತೇವಾಂಶವನ್ನ ಕಡಿಮೆ ಮಾಡ್ಬಿಡುತ್ತೆ, ಸೊ ಮಳೆನೇ ಬರಲ್ಲ. ಇನ್ನೊಂದು, ಪೂರ್ವ ಕರಾವಳಿಯಲ್ಲಿ ಒಂದು ದೊಡ್ಡ ಗೋಡೆ ತರ ನಿಂತಿದೆ ನೋಡಿ, ಗ್ರೇಟ್ ಡಿವೈಡಿಂಗ್ ರೇಂಜ್ ಅನ್ನೋ ಪರ್ವತ ಶ್ರೇಣಿ. ಇದು ಪೆಸಿಫಿಕ್ ಸಾಗರದಿಂದ ಬರೋ ಮಳೆ ಮೋಡಗಳನ್ನ ಅಲ್ಲೇ ತಡೆದುಬಿಡುತ್ತೆ. ಹಾಗಾಗಿ ಒಳನಾಡಿಗೆ ಮಳೆಯೇ ಇಲ್ಲ, ಯಾವಾಗ್ಲೂ ಬಾಯಾರಿಕೆ ಅಷ್ಟೇ. ಇದರ ರಿಸಲ್ಟ್ ಏನಾಗಿದೆ ಗೊತ್ತಾ? ಒಂದು ಶಾಕಿಂಗ್ ಸ್ಟ್ಯಾಟಿಸ್ಟಿಕ್ ಇದೆ. ದೇಶದ 85% ಜನ, ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ, ಸಮುದ್ರ ತೀರದ 50 ಕಿಲೋಮೀಟರ್ ಒಳಗೆ ಮಾತ್ರ ವಾಸ ಮಾಡ್ತಾರೆ. ಯೋಚನೆ ಮಾಡಿ, ಇಡೀ ಖಂಡದ ಲೈಫ್ ಒಂದು ಸಣ್ಣ ಕರಾವಳಿ ಪಟ್ಟಿಯಲ್ಲಿ ಅಡಗಿದೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಕೇವಲ ಜಾಗ್ರಫಿ ಮಾತ್ರ ಆಸ್ಟ್ರೇಲಿಯಾವನ್ನ ಹೀಗೆ ಖಾಲಿ ಮಾಡಿಲ್ಲ. ಇದರ ಹಿಂದೆ ಮನುಷ್ಯರೇ ಸೃಷ್ಟಿಸಿದ ಒಂದು ದೊಡ್ಡ ಕಾಂಪ್ಲಿಕೇಟೆಡ್ ಹಿಸ್ಟ್ರಿ ಕೂಡ ಇದೆ. ಈ ಟೈಮ್ಲೈನ್ ಕಡೆ ಒಮ್ಮೆ ನೋಡಿ. ಇಲ್ಲಿ ಮನುಷ್ಯರು ಬಂದು 60,000 ವರ್ಷಗಳೇ ಆಗಿದ್ರೂ ಯುರೋಪಿಯನ್ಸರು ಇಲ್ಲಿಗೆ ಕಾಲಿಟ್ಟಿದ್ದು ತೀರಾ ರೀಸೆಂಟ್ ಆಗಿ. 1770ರಲ್ಲಿ ಕ್ಯಾಪ್ಟನ್ ಕುಕ್ ಬ್ರಿಟಿಷ್ ಫ್ಲಾಗ್ ಹಾರಿಸಿದ ಮೇಲೆ ಆಸ್ಟ್ರೇಲಿಯಾದ ಕಥೆನೇ ಚೇಂಜ್ ಆಯಿತು. ಆದ್ರೆ ಇಲ್ಲಿನ ಜನಸಂಖ್ಯೆ ಬೆಳೆಯಕ್ಕೆ ನಿಜವಾಗ್ಲೂ ಬ್ರೇಕ್ ಹಾಕಿದ್ದು 1901ರಲ್ಲಿ ಬಂದ ಒಂದು ಪಾಲಿಸಿ. ಅದೇ ವೈಟ್ ಆಸ್ಟ್ರೇಲಿಯಾ ಪಾಲಿಸಿ. ಈ ಪಾಲಿಸಿಯ ಉದ್ದೇಶ ತುಂಬಾ ಸಿಂಪಲ್ ಆಗಿ ನೇರವಾಗಿತ್ತು. ಬ್ರಿಟಿಷರಲ್ಲದವರನ್ನ, ಅದರಲ್ಲೂ ಮುಖ್ಯವಾಗಿ ಏಷ್ಯಾದಿಂದ ಬರೋರನ್ನ ದೇಶದೊಳಗೆ ಬಿಟ್ಕೊಳ್ಬಾರ್ದು. ಸುಮಾರು 70 ವರ್ಷಗಳ ಕಾಲ ಈ ಒಂದು ಪಾಲಿಸಿ ಆಸ್ಟ್ರೇಲಿಯಾದ ಬಾಗಿಲನ್ನ ಬಹುತೇಕ ಇಡೀ ಜಗತ್ತಿಗೆ ಮುಚ್ಚಿ ಹಾಕಿತ್ತು. ಇದರಿಂದಾಗಿ ಅದರ ಪಾಪ್ಯುಲೇಷನ್ ಗ್ರೋತ್ ದಶಕಗಳ ಕಾಲ ನಿಂತೆ ಹೋಯಿತು. ಹಾಗಿದ್ರೆ ಈ ಕಠಿಣ ಜಿಯೋಗ್ರಫಿ ಮತ್ತು ಈ ಕಾಂಪ್ಲಿಕೇಟೆಡ್ ಹಿಸ್ಟ್ರಿ ಇವೆರಡೂ ಸೇರಿ ಇವತ್ತಿನ ಆಸ್ಟ್ರೇಲಿಯಾವನ್ನ ಹೇಗೆ ರೂಪಿಸಿವೆ? ಇದರ ರಿಸಲ್ಟ್ಸ್ ನಿಜಕ್ಕೂ ತಲೆತಿರುಗಿಸುವಂತಿವೆ. ಈ ಕಂಪ್ಯಾರಿಸನ್ ನೋಡಿ, ನಿಜವಾಗ್ಲೂ ಇದು ಮೈಂಡ್ ಬ್ಲೋಯಿಂಗ್. ವೆಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿ ಈಸ್ಟ್ ಪಿಲ್ಬರಾ ಅಂತ ಒಂದು ಜಾಗ ಇದೆ. ಇದರ ಸೈಜ್ ಹೆಚ್ಚು ಕಡಿಮೆ ಜಪಾನ್ ದೇಶದಷ್ಟೇ ಇದೆ. ಆದ್ರೆ ಒಂದು ನಿಮಿಷ ಕೇಳಿ, ಜಪಾನಿನ ಜನಸಂಖ್ಯೆ 12.5 ಕೋಟಿ. ಈ ಈಸ್ಟ್ ಪಿಲ್ಬರಾದ ಜನಸಂಖ್ಯೆ ಎಷ್ಟು ಗೊತ್ತಾ? ಕೇವಲ 10,000. 10,000. ಒಂದು ಇಡೀ ದೇಶದಷ್ಟು ದೊಡ್ಡ ಜಾಗದಲ್ಲಿ ಒಂದು ಸಣ್ಣ ಊರಿನಷ್ಟು ಜನ ಅಷ್ಟೇ. ಇನ್ನೊಂದು ಎಕ್ಸಾಂಪಲ್ ಬೇಕಾ? ಅನ್ನಾ ಕ್ರೀಕ್ ಸ್ಟೇಷನ್ ಅಂತ ಒಂದು ಜಾಗ. ಇದು ಜಗತ್ತಿನ ಅತಿದೊಡ್ಡ ಕ್ಯಾಟಲ್ ರ್ಯಾಂಚ್ ಅಂದ್ರೆ ಜಾನುವಾರು ಫಾರ್ಮ್. ಇದ್ರ ಸೈಜ್ ಇಸ್ರೇಲ್ ದೇಶಕ್ಕಿಂತಾನೂ ದೊಡ್ಡದು.
ಆದ್ರೆ ಇಲ್ಲಿರೋದು ಎಷ್ಟು ಜನ ಗೊತ್ತಾ? ಜಸ್ಟ್ 8 ಜನ, 8 ಜನ. ನಂಬೋಕ್ಕಾಗುತ್ತಾ? ಹಾಗಿದ್ರೆ ಆಸ್ಟ್ರೇಲಿಯಾ ಅಂದ್ರೆ ಬರೀ ಖಾಲಿ ಜಾಗ, ಬರೀ ಚಾಲೆಂಜ್ಗಳ? ಖಂಡಿತ ಇಲ್ಲ. ಇಲ್ಲಿಂದ ಕಥೆಯಲ್ಲಿ ಒಂದು ಅನಿರೀಕ್ಷಿತ ಟ್ವಿಸ್ಟ್ ಇದೆ. ಯಾಕಂದ್ರೆ ಈ ಖಾಲಿ ಜಾಗದಲ್ಲೇ ಒಂದು ದೊಡ್ಡ ಪೊಟೆನ್ಷಿಯಲ್, ಒಂದು ಅದ್ಭುತ ಸಾಮರ್ಥ್ಯ ಅಡಗಿದೆ. ಈ ನಂಬರ್ ನೋಡಿ, ಜನನೇ ಇಲ್ಲದ ದೇಶ ಅಂತ ತಾನೇ ನಾವು ಇಷ್ಟೊತ್ತು ಮಾತಾಡ್ತಿದ್ದು. ಆದ್ರೆ ಇದೇ ಆಸ್ಟ್ರೇಲಿಯಾ ಪ್ರತಿ ವ್ಯಕ್ತಿಗೆ ಲೆಕ್ಕ ಹಾಕಿದ್ರೆ ಜಗತ್ತಲ್ಲೇ ಅತಿ ಹೆಚ್ಚು ವ್ಯವಸಾಯ ಮಾಡಬಹುದಾದ ಭೂಮಿಯನ್ನ ಹೊಂದಿದೆ. ಪ್ರತಿಯೊಬ್ಬರಿಗೂ ಸುಮಾರು 1.9 ಹೆಕ್ಟೇರ್ ಅಂತೆ. ಇದು ತುಂಬಾನೇ ಜಾಸ್ತಿ. ಇದನ್ನ ಇನ್ನೊಂದು ರೀತಿ ಹೇಳ್ಬೇಕು ಅಂದ್ರೆ ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪ್ಪೈನ್ಸ್, ವಿಯೆಟ್ನಾಂ, ಕಾಂಬೋಡಿಯಾ ಮತ್ತು ಲಾವೋಸ್ ಈ ಎಲ್ಲಾ ದೇಶಗಳ ಕೃಷಿ ಭೂಮಿಯನ್ನ ಒಟ್ಟಿಗೆ ಸೇರ್ಸಿದ್ರೂ ಆಸ್ಟ್ರೇಲಿಯಾದಲ್ಲಿರೋ ಕೃಷಿ ಭೂಮಿ ಅದಕ್ಕಿಂತ ಜಾಸ್ತಿ ಇದೆ. ಇದೇ ನೋಡಿ ಕೊನೆಯ ವಿರೋಧಾಭಾಸ. ಒಂದು ಕಡೆ ಖಾಲಿ ಖಂಡ, ಇನ್ನೊಂದು ಕಡೆ ಅಪಾರವಾದ ರಿಸೋರ್ಸಸ್. ಹಾಗಿದ್ರೆ ಕೊನೆಯ ಪ್ರಶ್ನೆ ಉಳ್ದಿರೋದು ಇಷ್ಟೇ. ಇಷ್ಟೊಂದು ಜಾಗ, ಇಷ್ಟೊಂದು ಪೊಟೆನ್ಷಿಯಲ್ ಇಟ್ಕೊಂಡು ಆಸ್ಟ್ರೇಲಿಯಾ ಮುಂದೆ ಏನ್ ಮಾಡಬಹುದು? ಈ ಖಾಲಿ ಖಂಡದ ಭವಿಷ್ಯದ ಪುಟಗಳಲ್ಲಿ ಏನನ್ನ ಬರೆಯಬಹುದು? ಈ ಒಂದು ದೊಡ್ಡ ಪ್ರಶ್ನೆ ಜೊತೆ ನಮ್ಮ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ.